ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸಹ ಚೆನ್ನಾಗಿದ್ದೀನಿ. ಹೆಲೋ ಫ್ರೆಂಡ್ಸ್, ನಾವಿವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಅಂತ ಹೇಳಿದ್ರೆ ನಾರ್ತ್ ಕೆರೋಲಿನಾ ಮತ್ತು ಟೆನ್ನಿಸಿ ಸ್ಟೇಟ್ ಮಧ್ಯೆ ಇರುವ ನ್ಯಾಷನಲ್ ಫಾರೆಸ್ಟ್ ಹತ್ರ ಇರೋ ಗೇಟ್ಲಿನ್ ಬರ್ಗ್ ಅನ್ನೋ ಟೌನ್ಗೆ ಹೋಗ್ತಾ ಇದ್ದೀವಿ. ನಾವು ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಆಫ್ಟರ್ನೂನ್ ನಾವು ಬಿಟ್ಟಿದ್ದು ಆಲ್ರೆಡಿ ಈವ್ನಿಂಗ್ ಆಗ್ತಾ ಇದೆ. ಸೊ ನಾವು ರಾತ್ರಿ ಅಷ್ಟರಲ್ಲಿ ಬೇಗ ತಲುಪಬೇಕು. ಬಿಕಾಸ್ ಸ್ಮೋಕಿ ಮೌಂಟೇನ್ ತುಂಬಾ ಫೇಮಸ್ ಆಗಿರೋ ಸ್ಮೋಕಿ ಮೌಂಟೇನ್ ಅದು. ಹಾಗೆ ತುಂಬಾ ದೊಡ್ಡದ್ ಘಾಟ್ ಸೆಕ್ಷನ್ ಇದೆ. ಅಂಡ್ ನ್ಯಾಷನಲ್ ಪಾರ್ಕ್ ಇರೋದ್ರಿಂದ ತುಂಬಾ ಸೇಫ್ಟಿ ಆಗಿರ್ಬೇಕು. ಬಿಕಾಸ್ ಚಿಕ್ಕ ಚಿಕ್ಕ ಪ್ರಾಣಿ ಸಹ ಬರ್ಬೋದು ರೋಡ್ ನಲ್ಲಿ. ನಾವು ಆದಷ್ಟು ಬೇಗ ತಲುಪಕ್ಕೆ ನಾವು ಬೇಗ ಬೇಗ ಹೋಗ್ತಾ ಇದೀವಿ. ಓ ಮೈ ಗಾಡ್, ಫೈನಲಿ ಕೇಟ್ಲಿನ್ ಬರ್ಗಿಗ್ ನಾವು ರೀಚ್ ಆದ್ವಿ. ಐ ಆಮ್ ಸೋ ಎಕ್ಸೈಟೆಡ್. ನೋಡಿ ಎಷ್ಟು ಚೆನ್ನಾಗ್ ಕಾಣ್ತಾ ಇದೆ ಲೈಟ್ಸ್ ಎಲ್ಲ. ನೈಟ್ ಅಲ್ಲಿ ಲೈಟ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗೇಟ್ಲಿನ್ ಬರ್ಗ್. ನಾವು ರೆಸ್ಟ್ ಮಾಡ್ಬೇಕು. ಹಾಗೆ ಮಾರ್ನಿಂಗ್ ನಾವ್ ಯಾವ ಪ್ಲೇಸಸ್ ಹೋಗ್ತೀವಿ ಅಂತ ನಾನ್ ನಿಮಗ್ ತೋರಿಸ್ತೀನಿ. ಹಾಗೆ ಕಂಟಿನ್ಯೂ ವಾಚ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಲೈಫ್ ಸ್ಟೈಲ್ ಕನ್ನಡ ವಿಲಾಗ್ ಚಾನಲ್. ನಾವು ಆಲ್ರೆಡಿ ಗೇಟಿನ್ ಬರ್ಗ್ ಡೌನ್ ಟೌನಿಗೆ ಬಂದಿದ್ದೀವಿ. ಸೊ ಫಸ್ಟ್ ಡೇ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಅನೆಕಿಸ್ಟಾಗ್ ಹೋಗ್ತಾ ಇದೀವಿ. ಅನೆಕಿಸ್ಟಾ ಟಾಪ್ ಮೌಂಟೇನ್ ಅಡ್ವೆಂಚರ್ ಪಾರ್ಕ್ ಅಂತ ಹೇಳ್ತಾರೆ. ಐ ಆಮ್ ಸೂಪರ್ ಎಕ್ಸೈಟ್ಮೆಂಟ್. ನಾವು ಆಲ್ರೆಡಿ ಟಿಕೆಟ್ ಬುಕಿಂಗ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಬಂದು ನೀವು ಟಿಕೆಟ್ ತಗೋಬಹುದು. ಸೊ ನಾವ್ ಇವಾಗ ಚೇರ್ ಲಿಫ್ಟ್ ರೈಡಿಗೆ ಹೋಗ್ತಾ ಇದೀವಿ. ನೀವು ನೋಡ್ತಾ ಇದ್ದೀರಾ, ಅದಕ್ಕೆ ಕ್ಯಾಬಿನ್ ಅಂತ ಹೇಳ್ತಾರೆ. ರೆಡ್ ಕಲರ್ ಇರುತ್ತೆ. ಅದು ಕ್ಲೋಸ್ ಆಗಿದೆ. ಅಂಡ್ ಚಿಕ್ಕ ಮಕ್ಳಾಗಿರ್ಬೋದು, ಓಲ್ಡ್ ಏಜ್ ಪೀಪಲ್ ಆಗಿರ್ಬೋದು, ಯಾರಿಗೆ ಹೆದರಿಕೆ ಇರುತ್ತೆ ಕ್ಯಾಬಿನಿಗೆ ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಗ್ಲಾಸ್ ನಲ್ಲೇ ನಾವು ಹೊರಗಡೆ ನೇಚರ್ ನೋಡ್ಬೋದು. ನಾವ್ ಇವಾಗ ಚೇರ್ ಲಿಫ್ಟ್ ರೈಡ್ ನಲ್ಲಿ ಇದ್ದೀವಿ. ಚೇರ್ ಲಿಫ್ಟ್ ರೈಡ್ ನೋಡ್ತಾ ಇದ್ದೀರಲ್ಲ, ಅದು ಓಪನ್ ಆಗಿರುತ್ತೆ. ಅಂಡ್ ಹೊರಗಡೆನೆ ನಾವು ಡೈರೆಕ್ಟ್ ಆಗಿ ನೇಚರ್ ನೋಡ್ಬೋದು. ಮೌಂಟೇನ್ಸ್ ಆಗಿರ್ಬೋದು, ಕ್ಲೌಡ್ಸ್ ಆಗಿರ್ಬೋದು, ಗೇಟ್ಲಿನ್ ಬರ್ಗ್ ಸಿಟಿ ಸಹ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಅಂಡ್ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ರೈಡ್ ಸಹ ಮಾಡ್ಬೋದು ನಾವ್ ಇದ್ರಲ್ಲಿ. ನಂಗಂತ ತುಂಬಾ ಖುಷಿ ಆಯ್ತು. ನೀವು ನೋಡ್ತಾ ಇದ್ರಾ, ಫುಲ್ ಗ್ರೀನರಿನೇ ಇಲ್ಲ. ಬಿಕಾಸ್ ವಿಂಟರ್ ಸೀಸನ್ ಆಗಿರೋದ್ರಿಂದ ಗ್ರೀನರಿ ಇಲ್ಲ. ನೀವು ಬಂದ್ರೆ ಸಮ್ಮರ್ ಟೈಮ್ ಅಲ್ಲಿ ಬನ್ನಿ, ತುಂಬಾ ಗ್ರೀನರಿ ಇರುತ್ತೆ. ನೋಡಕ್ ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ವಿ ಆರ್ ಸೋ ಹ್ಯಾಪಿ. ಅನೆಕಿಸ್ಟಾಗ್ ಹೋಗ್ಬೇಕು ಅಂದ್ರೆ ½ ಅವರ್ ಆಗುತ್ತೆ. ನಿಮಗೆ ಕ್ಯಾಬಿನ್ ಬೇಡ ಅಂಡ್ ಚೇರ್ ಲಿಫ್ಟ್ ಬೇಡ, ಹೆದರಿಕೆ ಆಗುತ್ತೆ ಅಂದ್ರೆ ಬಸ್ ಸಹ ಅವೈಲೇಬಲ್ ಇದೆ. ಬಸ್ ಎಲ್ಲ ಬರ್ಬೋದು. ತುಂಬಾ ಚೆನ್ನಾಗಿದೆ ಅನೆಕಿಸ್ಟಾ ಅಂತ ಅನ್ಕೊಂತೀನಿ. ಐ ಆಮ್ ಸೋ ಹ್ಯಾಪಿ. ಅನೆಕಿಸ್ಟಾಗ್ ಹೋಗ್ತಾ ಇದ್ದೀವಿ. ಸೊ ಅನೆಕಿಸ್ಟಾಗ್ ಹೋಗ್ತಾ ಇದ್ದೀವಿ ಅಂದ್ರೆ ನಿಮ್ಗೆ ತಿಳ್ಕೋಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ಸೊ ಗೇಟ್ಲಿನ್ ಬರ್ಗ್ ಡೌನ್ ಟೌನ್ ಮಧ್ಯಭಾಗದಲ್ಲಿ ಅನೆಕಿಸ್ಟಾ ಇದೆ. ಅನೆಕಿಸ್ಟಾ ತುಂಬಾ ಫೇಮಸ್ ಟಾಪ್ ಮೌಂಟೇನ್ ಅಡ್ವೆಂಚರ್ ಪಾರ್ಕ್ ಅಂತ ಹೇಳ್ತಾರೆ. ಓಕೆನಾ? ಇದು ಬ್ಯೂಟಿಫುಲ್ ಪ್ಲೇಸಸ್ ಆಗಿದೆ. ಹಾಗೆ ಅಡ್ವೆಂಚರ್ ಮಾಡೋಕೆ ಈ ಪ್ಲೇಸಸ್ ಆಗಿದೆ. ಅನೆಕಿಸ್ಟಾ ಅಂತ ಅಂದ್ರೆ ಚಿರೋಕಿ ಲ್ಯಾಂಗ್ವೇಜ್ ಎತ್ತರದ ಸ್ಥಳ ಅಂತ ಹೇಳ್ತಾರಂತೆ. ಅನೆಕಿಸ್ಟ ಪ್ಲೇಸಸ್ 600 ಅಡಿ ಎತ್ತರದ 70 ಎಕರೆ ಮೇಲೆ ಇದೆ ಅಂತೆ. ಗೇಟ್ಲಿನ್ ಬರ್ಗ್ ನಲ್ಲಿ ಅನೆಕಿಸ್ಟ್ ಟಾಪ್ ಮೌಂಟೇನ್ ಅಡ್ವೆಂಚರ್ ಪಾರ್ಕ್ ಆಗಿದೆ.
ಗೇಟ್ಲಿನ್ ಪಾರ್ಕ್ ಫೇಮಸ್ ಆಗಿರೋದು ಅಂದ್ರೆ ಕರಡಿ. ಇಲ್ಲಿ ತುಂಬಾ ಅಂದ್ರೆ ತುಂಬಾ ಕರಡಿ ಇವೆ. ಸ್ಪ್ರಿಂಗ್ ಅಂಡ್ ಸಮ್ಮರ್ ಸೀಸನ್ ಟೈಮ್ ನಲ್ಲಿ ಕರಡಿಗಳು ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೈಮ್ ನಲ್ಲಿ ಜಾಸ್ತಿ ಇರುತ್ತೆ. ಸೊ ನಮ್ಗೆ ಇಲ್ಲಿರೋರು ನಮ್ಗೆ ಹೇಳಿದ್ರು ಹುಷಾರಾಗಿರ್ಬೇಕು, ಕರಡಿ ಯಾವ ಟೈಮ್ ಅಲ್ಲಾದ್ರೂ ಬರ್ಬೋದು. ಎಸ್ಪೆಷಲಿ ಸಮ್ಮರ್ ಟೈಮ್ ನಲ್ಲಿ. ವಿಂಟರ್ ಟೈಮ್ ನಲ್ಲಿ ಕಡಿಮೆ ಇರುತ್ತಂತೆ. ನಾವ್ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಅನವಿಸ್ಟಾ ಟವರ್ಗ್ ಹೋಗ್ತಾ ಇದೀವಿ. ಈ ಟವರ್ ಗೇಟ್ಲಿನ್ ಬರ್ಗ್ ಅತಿ ದೊಡ್ಡ ಪ್ಲೇಸ್ ಅಂತ ಹೇಳ್ತಾರೆ. ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಚಿಕ್ಕ ಪ್ಲೇಸ್ ಕಾಣ್ತಾ ಇದೆ ಅಲ್ವಾ, ಸಿಟಿ. ಸೊ ಅದು ಗೇಟ್ಲಿನ್ ಬರ್ಗ್ ಸಿಟಿ. ಸೊ ನಾವು ಕೆಳಗಿದ್ವಿ, ಇವಾಗ ನಾವು ಫುಲ್ ಅಂದ್ರೆ ಫುಲ್ ಟಾಪ್ ಅಲ್ಲಿ ಇದೀವಿ. ಅನವಿಸ್ಟಾ ಟವರ್ ಇದು ಫೇಮಸ್ ಆಗಿರೋ ಟವರ್ ಇದು. ಅಂಡ್ ತುಂಬಾ ಸೂಪರ್ ಆಗಿದೆ ಪ್ಲೇಸಸ್. ನಮ್ಗಂತ ತುಂಬಾ ಖುಷಿ ಆಯ್ತು. ಅಂಡ್ ನಾವ್ ಇನ್ನು ನೋಡ್ಬೇಕು ಪ್ಲೇಸಸ್ ಯಾವ್ದಿದೆ ಅಂತ. ಸೊ ನಾವಂತ ಎಂಜಾಯ್ ಮಾಡ್ತಾ ಇದೀವಿ ವ್ಯೂ ನೋಡೋದಕ್ಕೆ. ಬಟ್ ಸಮ್ಮರ್ ಟೈಮ್ ಅಲ್ಲಿ ಬರ್ತೀವಿ ನಾವು, ನಮಗೂ ಖುಷಿ ಆಗತ್ತೆ ಆ ಟೈಮ್ ಅಲ್ಲಿ ಬಂದ್ರೆ. ಬಟ್ ವಿಂಟರ್ ಟೈಮ್ ನಲ್ಲೂ ಜನ ಬಂದಿದ್ದಾರೆ ಅಂಡ್ ಅವ್ರು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಫೋಟೋ ಶೂಟ್ ಸಿಗತ್ತೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರಲ್ಲಿ ಫೋಟೋ ಶೂಟ್ ಹುಚ್ಚಿರುತ್ತೆ, ಈ ಪ್ಲೇಸಸ್ ಅಂತ ನಿಜ ಖಂಡಿತ ಸೂಪರ್ ಆಗಿರುತ್ತೆ ನಿಮಗೆ. ಅಂಡ್ ಆಫ್ಟರ್ನೂನ್ ಆಯ್ತು. ಸೊ ನನ್ಗಂತ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಏನಾದ್ರು ಲೈಟ್ ಆಗಿ ತಿನ್ನೋಣ ಅಂತ ಏನಾದ್ರು ತಗೊಂಡ್ವಿ. ಹಾಗೆ ಸ್ವಲ್ಪ ಜ್ಯೂಸ್ ಸಹ ತಗೊಂಡ್ವಿ. ಬನ್ನಿ ಶಾಪ್ಸಿಗೆ ಹೋಗೋಣ. ಅನಕೀಸ್ಟ್ ಟವರ್ ನಲ್ಲೇ ಶಾಪ್ಸ್ ಇಟ್ಟಿದ್ರು. ಸೊ ನಾವ್ ಹಾಗೆ ಶಾಪಿಗೆ ಹೋಗ್ ಬರೋಣ, ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಹಾಗೆ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ತುಂಬಾ ಫೇಮಸ್ ಆಗಿರೋದು ಕರಡಿ. ಸೊ ಏನೇ ಇಟ್ಟಿದ್ರು ಕರಡಿ ಅಂತ ಇಟ್ಟಿರ್ತಾರೆ ಗಿಫ್ಟ್ಸ್ ಎಲ್ಲ. ಅಂಡ್ ಮ್ಯಾಗ್ನೆಟ್ ಸಹ ಇಟ್ಟಿದ್ದಾರೆ, ಅಂದ್ರೆ ಅನಕಿಸ್ಟ್ ಅದು ಆಗಿರ್ಬೋದು, ಗೇಟಿನ್ ಬರ್ಗಿದ್ ಆಗಿರ್ಬೋದು. ಹಾಗೆ ಕಾಫಿ ಮಗ್ ಸಹ ಇತ್ತು. ಅಂಡ್ ಶರ್ಟ್ಸ್ ಎಲ್ಲ ಇಟ್ಟಿದ್ದಾರೆ. ಅಂಡ್ ವಾಟರ್ ಬಾಟಲ್ ಸಹ ಇಟ್ಟಿದ್ದಾರೆ. ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಡ್ಸ್ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮ್ಗಂತ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯ್ತು. ಗಿಫ್ಟ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ನಂಗಂತ ತುಂಬಾ ಖುಷಿ ಆಯ್ತು ನೋಡಿ. ಹ್ಯಾಟ್ಸ್ ತುಂಬಾ ಚೆನ್ನಾಗಿದೆ, ನಮಗೆ ಇಷ್ಟ ಆಯ್ತು. ಹ್ಯಾಂಡ್ ಗಿಫ್ಟ್ ಮಾಡ್ಬೋದು. ಮತ್ತೆ ಸಮ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ, ಶರ್ಟ್ಸ್ ಇರೋದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದಾವೆ. ನೋಡಕ್ ಚೆನ್ನಾಗಿದ್ದಾವೆ. ಬಟ್ ಗೇಟ್ಲಿಂಗ್ ಬರ್ಗಿಗ್ ಬಂದಿದೀವಿ ಅಂದ್ರೆ ಒಂದ್ ಶರ್ಟ್ ತಗೋಬೋದಿತ್ತು. ಬಟ್ ಆಲ್ರೆಡಿ ತಗೊಂಡಿದ್ವಿ. ಸೊ ನಾವು ಒಂದು ಹ್ಯಾಟ್ ತಗೊಂಡ್ವಿ. ಹಾಗೆ ಗಿಫ್ಟ್ ತರ ಒಂದು ಆ, ನೆನ್ಪಿರುತ್ತೆ ಗೇಟ್ಲಿಂಗ್ ಬರ್ಗ್ ಬಂದಿರೋದ್ರಿಂದ ಅಂತ ಒಂದು ಕರಡಿ ತರದು ಕಪಲ್ ತಗೊಂಡಿದೀವಿ. ತುಂಬಾ ಚೆನ್ನಾಗಿದೆ. ಅದು ಮನೆಗೆ ಇಡ್ಬೋದು ಶೋಕೇಸ್ ತರ. ನಮ್ಗ್ ಖುಷಿ ಆಯ್ತು. ತುಂಬಾ ಜನ ಶಾಪಿಂಗ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ USA ನಲ್ಲಿ ತುಂಬಾ ಶಾಪಿಂಗ್ ಮಾಡ್ತಾರೆ ಜನ. ನಾವು ಮಾಡ್ತೀವಿ. ಬಟ್ ಇವರು ಮನಿ ಎಲ್ಲ ತುಂಬಾ ಸ್ಪೆಂಡ್ ಮಾಡ್ತಾರೆ ಶಾಪಿಂಗ್ ಅಲ್ಲಿ. ಅವ್ರ ಖುಷಿ ಅದು. ಓಕೆ, ನೋಡ್ತಾ ಇದ್ರ ಎಷ್ಟು ಎಷ್ಟು ಐಟಮ್ ಇಟ್ಟಿದ್ದಾರೆ ನೋಡಿ. ತುಂಬಾ ಟಾಪ್ ಅಲ್ಲಿ ಇದೀವಿ ಆದ್ರೂನು ಅವರು ತರ ಮಕ್ಳಿಗೆಲ್ಲ ಕರಡಿಗಳೆಲ್ಲ ಎಷ್ಟ್ ಚೆನ್ನಾಗಿದೆ. ಟೆಡ್ಡಿ ಬಿಯರ್, ಹುಡುಗಿಯರ್ಗೆಲ್ಲ ಟೆಡ್ಡಿ ಬಿಯರ್ ಅಂದ್ರೆ ತುಂಬಾ ಇಷ್ಟ. ಬಟ್ ಇಲ್ಲಿ ಬ್ಲಾಕ್ ಟೆಡ್ಡಿ ಬಿಯರ್ಸ್ ಗಳಿದಾವೆ. ಮನೆಯಲ್ಲಿ ಶೋಕೇಸ್ ಎಲ್ಲ ಇಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಟವಲ್ ಸಹ ಇಟ್ಟಿದ್ದಾರೆ, ಜಾಕೆಟ್ಸ್. ಮೈ ಗಾಡ್, ಎಷ್ಟು ಚೆನ್ನಾಗಿದ್ದಾವೆ. ನಮ್ಗಂತ ತುಂಬಾ ಖುಷಿ ಆಯ್ತು ನೋಡಿ.
ನಾವ್ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಹೆಲ್ ಬೆಂಡರ್ಸ್ ಕೋಸ್ಟರ್ ಸ್ಮೋಕಿ ಮೌಂಟೇನ್ ರೈಡ್ ಹೋಗ್ತಾ ಇದೀವಿ. ಐ ಆಮ್ ಸೂಪರ್ ಎಕ್ಸೈಟ್ಮೆಂಟ್. ನಂಗ್ ತುಂಬಾ ಖುಷಿ ಆಗ್ತಾ ಇದೆ ಆ ರೈಡ್ ಮಾಡೋದಕ್ಕೆ. ನೀವು ನೋಡ್ತಾ ಇದ್ದೀರಾ ತುಂಬಾ ರಶ್ ಇದೆ. ಫುಲ್ ಲೈನ್ ನಲ್ಲೇ ನಿಂತಿದ್ದಾರೆ ಜನ ಎಲ್ಲ. ಅಂಡ್ ಟಿಕೆಟ್ ಸಹ ಇಲ್ಲಿರುತ್ತೆ ಅಂಡ್ ಆನ್ಲೈನ್ ಬುಕಿಂಗ್ ಸಹ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಲ್ಲ ಅದಕ್ಕೆ ರೇಲ್ ರನ್ನರ್ ರೇಸ್ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಧೈರ್ಯ ಬೇಕು ಅಂಡ್ ಸೀಟ್ ಬೆಲ್ಟ್ ಅಂತ ಹಾಕೊಳ್ಳೇಬೇಕು. ತುಂಬಾ ಸೇಫ್ಟಿಯಾಗಿ ಕುತ್ಕೋಬೇಕು. ನಾವೇ ಅದು ಆಪರೇಟ್ ಮಾಡ್ಕೊಂಡು ಹೋಗ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ನನ್ಗಂತ ತುಂಬಾ ಖುಷಿ ಆಯ್ತು. ಸಮ್ಮರ್ ಟೈಮ್ ನಲ್ಲಿ ಫುಲ್ ಗ್ರೀನರಿ ಆಗಿರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಇದು ಸಮ್ಮರ್ ಟೈಮ್. ಬಟ್ ವಿಂಟರ್ ಅಲ್ಲಿ ನೋಡ್ತಾ ಇದೀರಲ್ಲ ಇದು ಫುಲ್ ವಿಂಟರ್ ಆಗಿರೋದ್ರಿಂದ ಗ್ರೀನರಿನೇ ಇಲ್ಲ. ನೇಚರ್ ಸಹ ಕಾಣ್ತಾ ಇಲ್ಲ. ಬಟ್ ಮೌಂಟೇನ್ಸ್ ಕ್ಲೌಡ್ಸ್ ಎಲ್ಲ ಸೂಪರ್ ಆಗಿ ಕಾಣ್ತಾ ಇರುತ್ತೆ. ನೀವು ಬಂದ್ರೆ ಸಮ್ಮರ್ ಟೈಮ್ ನಲ್ಲಿ ಬನ್ನಿ. ಅಂಡ್ ತುಂಬಾ ಅಂದ್ರೆ ತುಂಬಾ ಆಳ ಇದೆ. ತುಂಬಾ ಖುಷಿ ಆಗುತ್ತೆ. ಸ್ವಲ್ಪ ಡೇಂಜರ್ ಸಹ ಇದೆ. ಹುಷಾರಾಗಿ ಕುತ್ಕೋಬೇಕು. ಧೈರ್ಯವಾಗಿದ್ರೆ ಅಷ್ಟೇ ಈ ರೈಡಿಗೆ ಬನ್ನಿ ನೀವು. ನನ್ಗಂತೂ ತುಂಬಾ ಖುಷಿ ಆಯ್ತು. ಹಿಪ್ ಹಿಪ್ ಹುರೇ! ಸೂಪರ್ ಎಕ್ಸೈಟ್ಮೆಂಟ್. ವೆಲ್ಕಮ್ ಟು ಬಿಯರ್ ವೆಂಚರ್. ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಪ್ಲೇಸಸ್ ಏನಂದ್ರೆ ಸ್ವಲ್ಪ ನೇಚರ್ ನೋಡಂಗಿದೆ. ಶೋ ಪ್ಲಾನ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ಅದಕ್ಕೆ ಚೆನ್ನಾಗಿರುತ್ತೆ. ಅಂಡ್ ಏನ್ ಗೊತ್ತಾ ಫುಲ್ ಕೋಲ್ಡ್ ಆಗ್ತಾ ಇದೆ. -10 ಡಿಗ್ರಿ ಒಳಗಷ್ಟು ಕೋಲ್ಡ್ ಇದೆ. ನನ್ಗಂತ ಫುಲ್ ಚಳಿ ಆಗ್ತಾ ಇದೆ. ಮಾತಾಡಕ್ಕೂ ಸಹ ಆಗ್ತಾ ಇಲ್ಲ. ಸೊ ಈವ್ನಿಂಗ್ ಅಷ್ಟರಲ್ಲಿ ನಾವು ಬೇಗ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ತುಂಬಾ ಚೆನ್ನಾಗಿದೆ. ನಂಗಂತ ತುಂಬಾ ಇಷ್ಟ ಆಯ್ತು ಪ್ಲೇಸ್. ಐ ಹೋಪ್ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೀವ್ ನೋಡ್ತಾ ಇದ್ದೀರಾ ಚೇರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ಯಾಕೆ ಅಂದ್ರೆ ಎದುರುಗಡೆ ಸ್ಮೋಕಿ ಮೌಂಟೇನ್ಸ್ ಎಲ್ಲ ಫುಲ್ ಕವರ್ ಆಗಿದೆ. ಸೊ ಸಕ್ಕತ್ತಾಗಿ ಕಾಣಿಸುತ್ತೆ. ಕುತ್ಕೊಂಡು ಎದುರುಗಡೆ ಮೌಂಟೇನ್ಸ್ ನೋಡ್ತಾ ಇದ್ರೆ ವಾವ್, ಸೋ ವಾವ್, ಬ್ಯೂಟಿಫುಲ್ ಆಗಿ ಕಾಣ್ತಾ ಇರುತ್ತೆ ವ್ಯೂ. ಹಾಗೆ ನನ್ಗಂತ ತುಂಬಾ ಅಂದ್ರೆ ತುಂಬಾ ಕೋಲ್ಡ್ ಆಗ್ತಾ ಇದೆ. ನನ್ಗಂತೂ ಇಂಡಿಯಾ ನೆನ್ಪ್ ಬಂತು. ಕರ್ನಾಟಕದಲ್ಲಿ ನಾನ್ ಮಡಿಕೇರಿ, ಕುಶಲ್ನಗರ್, ಚಿಕ್ಮಂಗ್ಳೂರ್ ಆತರ ಎಲ್ಲ ನಾನ್ ಪ್ಲೇಸಸ್ ಹೋಗಿದ್ದೆ. ಸೊ ನಂಗ್ ನೆನಪ್ ಬಂತು ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲಿ. ನಾವಿವಾಗ USA ನಲ್ಲಿ ಇದ್ದೀವಿ. ಸೊ USA ನಲ್ಲಿ ಇದ್ದೀವಿ ಅಂದ್ರೆ ಅಫ್ಕೋರ್ಸ್ ನಾವು ಸ್ವಲ್ಪ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡ್ಲೇಬೇಕು ಅಂತ ಅನ್ಕೊಂಡಿದೀವಿ. ಸೊ ನನ್ಗೆ ಗೇಟ್ವಿನ್ ಬರ್ಗ್ ಬಂದು ನನ್ ತುಂಬಾ ಖುಷಿ ಆಯ್ತು. ಅಂಡ್ ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಈವನ್ ಇಲ್ಲಿ ಜನ ಸಹ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಹ್ಯಾಪಿ. ನಾವ್ ಇವಾಗ ಗೇಟ್ಲಿನ್ ಪಾರ್ಕ್ ಡೌನ್ ಟೌನ್ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನಾವು ಚೇರ್ ಲಿಫ್ಟ್ ರೈಡ್ ನಲ್ಲೇ ಹೋಗ್ಬೇಕು. ಬಿಕಾಸ್ ಟಾಪ್ ಮೌಂಟೇನ್ ಅನಕೀಸ್ಟ ತುಂಬಾ ಟಾಪ್ ಅಲ್ಲಿ ಇದೆ. ಸೊ ನಾವ್ ಇವಾಗ ಅಲ್ಲಿಗೆ ಚೇರ್ ಲಿಫ್ಟ್ ಅಲ್ಲೇ ಹೋಗಿದ್ವಿ. ಸೊ ಹೇಗಿತ್ತು ಅನಕೀಸ್ಟ, ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಅನಕೀಸ್ಟ ತುಂಬಾ ದೊಡ್ಡದಾಗಿದೆ ಪ್ಲೇಸಸ್. ಅಂಡ್ ಅಲ್ಲಿ ಕೆಫೆ ಆಗಿರ್ಬೋದು, ಡ್ರೆಸ್ಸಸ್ ಶಾಪ್ಸ್, ವೆರೈಟಿ ಶಾಪ್ಸ್ ಸಹ ಇದಾವೆ. ಐಸ್ ಕ್ರೀಮ್ ಶಾಪ್ಸ್ ಇದೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ದೊಡ್ಡೋರಿಗ್ ಸಹ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಮೌಂಟೇನ್ಸ್ ಕ್ಲೌಡ್ಸ್ ನೇಚರ್ ಎಲ್ಲ ತುಂಬಾ ಚೆನ್ನಾಗಿದೆ. ವಿಂಟರ್ ಆಗಿರೋದ್ರಿಂದ ಅಷ್ಟು ನೇಚರ್ ಇಲ್ಲ. ಸಮ್ಮರ್ ಟೈಮ್ ನಲ್ಲಿ ಬನ್ನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೇಚರ್. ವಿ ಲವ್ ಇಟ್ ಅನಕೀಸ್ಟ. ಇದು ಗೇಟ್ಲಿನ್ ಪಾರ್ಕ್ ಡೌನ್ ಟೌನ್ ಅಂತ. ಡೌನ್ ಟೌನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಓಡಾಡ್ತಾ ಇರ್ತಾರೆ. ಅಂಡ್ ಮಜಾ ಮಾಡ್ತಾ ಇರ್ತಾರೆ. ಸಖತ್ ಜನ ಸಹ ಇರ್ತಾರೆ. ಬಟ್ ಟೌನ್ಸ್ ಅಂತ ಬಂದ್ರೆ ಕಡಿಮೆ ಜನ ಇರ್ತಾರೆ. ಸೊ ಡಿಫ್ರೆನ್ಸ್ ಇದೆ ಡೌನ್ ಟೌನ್ಗೂ ಹಾಗೆ ಟೌನ್ಗೂ. ಬಟ್ ಡೌನ್ ಟೌನ್ ಬರೋದೇ ತುಂಬಾ ಖುಷಿ. ಜನ ಕಾಣ್ತಾ ಇರ್ತಾರೆ. ಇಂಡಿಯಾದಲ್ಲಿದ್ದಾಗ ಜನ. ಬಟ್ USA ನಲ್ಲಿದ್ದಾಗ ಡೌನ್ ಟೌನ್ ಅಲ್ಲಿ ಅಷ್ಟೇ ನಾವು ತುಂಬಾ ಜನ ನೋಡ್ಬೋದು. ಟೌನ್ಸ್ ಅಲ್ಲೆಲ್ಲ ಎಲ್ಲೋ ತುಂಬಾ ರೇರ್ ಆಗಿ ಜನಗಳು ಕಾಣ್ತಾರೆ. ಸೊ ನನ್ಗಂತ ಡೌನ್ ಟೌನ್ ಬರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಈವ್ನಿಂಗ್ ಶಾಪಿಂಗ್ ಮಾಡೋದಕ್ಕೆಲ್ಲ ಸೂಪರ್ ಆಗಿರುತ್ತೆ.
ಐ ಹೋಪ್ ನಿಮ್ಗೂ ಅನೇಕ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಾವ್ ಇವಾಗ ಶಾಪಿಗೆ ಬಂದ್ವಿ, ಏನಾದ್ರೂ ಪರ್ಚೇಸ್ ಮಾಡೋಣ ಅಂತ. ಸೊ ಚಾಕ್ಲೇಟ್ಸ್ ಇಟ್ಟಿದ್ದಾರೆ, ಜೆಮ್ಸ್ ಇಟ್ಟಿದ್ದಾರೆ, ಅಂಡ್ ವೆರೈಟಿ ಚಿಪ್ಸ್ ಸಹ ಇಟ್ಟಿದ್ದಾರೆ. ತುಂಬಾ ಇಷ್ಟ ಆಯ್ತು. ಗಮ್ಮಿಸ್ ಅಂತ ಡಿಫ್ರೆಂಟ್ ಫ್ಲೇವರ್ಸ್ ಅಲ್ಲಿ ಇಟ್ಟಿದ್ದಾರೆ. ಅಂಡ್ ಫ್ರೂಟ್ಸ್ ಅಲ್ಲೆಲ್ಲ ಫ್ರೂಟ್ಸ್ ಇಂದ ಮಾಡಿರೋದು ಅನ್ಸುತ್ತೆ ಇವರು. ತುಂಬಾ ಚೆನ್ನಾಗಿದೆ. ಚಿಪ್ಸ್ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ. ಅಂಡ್ ಏನ್ ಗೊತ್ತಾ, ಮಕ್ಳಿಗಂತ ತುಂಬಾ ಇಷ್ಟ ಆಗುತ್ತೆ. ಈ ಶಾಪ್ ಸಕ್ಕ ದೊಡ್ಡದಾಗಿದೆ. ಹ್ಯಾಂಡ್ ಬ್ರಾಸ್ಲೆಟ್ ಸಹ ಇದೆ, ಮ್ಯಾಗ್ನೆಟ್ ಸಹ ಇದೆ, ಕೀ ಚೈನ್ಸ್ ಇದಾವೆ. ತುಂಬಾ ಅಂದ್ರೆ ತುಂಬಾ ಐಟಮ್ಸ್ ಗಳು ಇಟ್ಟಿದ್ದಾರೆ ಈ ಶಾಪ್ಸ್ ಅಲ್ಲಿ. ನಮ್ಗಂತೂ ತುಂಬಾ ಖುಷಿ ಆಯ್ತು. ನಾವು 1 hour ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ವಿ ಆರ್ ಸೋ ಹ್ಯಾಪಿ. ಐ ಹೋಪ್ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅನಕ್ ಇಷ್ಟ ನನ್ನ ಚಾನಲ್ಗೆ ಬೇಗ ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹಾಗೆ ಗೇಟ್ಲಿಂಗ್ ಬಗ್ ಸೆಕೆಂಡ್ ಡೇ ಯಾವ ಪ್ಲೇಸಸ್ ಹೋಗ್ತೀವಿ ಅಂತ ವಿಲಾಗ್ ಮಾಡಿ ತೋರಿಸ್ತೀನಿ. ಸೊ ಹಾಗೆ ವಾಚ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್ ಎಲ್ಲರಿಗೂ. ನಮಸ್ಕಾರ.